ಇವತ್ತು ಜನವರಿ 29 ಮೌನಿ ಅಮಾವಾಸ್ಯೆ. ಇವತ್ತು ಎರಡನೇ ಶಾಹಿ ಸ್ನಾನ ಅಮೃತ ಸ್ನಾನ ಇರೋದು. ಮೊದಲ ಅಮೃತ ಸ್ನಾನ ಮೊದಲ ಶಾಹಿ ಸ್ನಾನ ಆಗಿದ್ದು ಜನವರಿ 14ಕ್ಕೆ. ಇದೀಗ ಎರಡನೇ ಶಾಹಿ ಸ್ನಾನ ಅಮೃತ ಸ್ನಾನ ಇರೋದು ಜನವರಿ 29 ಮೌನಿ ಅಮಾವಾಸ್ಯೆ ದಿನದಂದು. ಈ ಶಾಹಿ ಸ್ನಾನದ ದಿನದಂದೇ ನಾಗಸಾಧುಗಳು ಸಾಧು ಸಂತರೆಲ್ಲ ಬರ್ತಾರೆ ಸ್ನಾನ ಮಾಡ್ಲಿಕ್ಕೆ. ಆ ದಿನ ಅವರಿಗೆ ಪ್ರಮುಖ ಆದ್ಯತೆ ಇರ್ತದೆ, ಅವರಿಗೆ ಮೊದಲಿಗೆ ಸ್ನಾನ ಮಾಡ್ಲಿಕ್ಕೆ ಇರ್ತದೆ. ಸಾಧು ಸಂತರನ್ನ ನಾಗಸಾಧುಗಳನ್ನೆಲ್ಲ ನೋಡ್ಬೇಕಂತಿದ್ರೆ ನೀವು ಇದೇ ದಿನ ಹೋಗ್ಬೇಕು. ಇಲ್ಲಾಂದ್ರೆ ನೀವು ಅವರ ಟೆಂಟ್ ಇರ್ತದೆ ನೋಡಿ, ಅಲ್ಲಿಗೆ ಹೋಗಿ ನೀವು ನೋಡ್ಬೇಕಾಗ್ತದೆ. ನೀವು ಈ ಪ್ರಮುಖ ಸ್ನಾನದ ದಿನಗಳ ಬರೋದಾದ್ರೆ ನೀವು ಸ್ವಲ್ಪ ನಡಿಲಿಕ್ಕೆ ರೆಡಿಯಾಗಿ ಬರಬೇಕಾಗ್ತದೆ. ತುಂಬಾ ಹಿಂದೆನೆ ರೋಡ್ನ ಬ್ಲಾಕ್ ಮಾಡಿರ್ತಾರೆ, ನೀವು ನಡ್ಕೊಂಡೇ ಬರಬೇಕಾಗ್ತದೆ. ಎಲ್ಲಾ ರೋಡ್ಗಳಲ್ಲೂ ಕೂಡ ಜನ ಬರ್ತಾ ಇರೋದ್ರಿಂದ ರೋಡ್ನ ಎಲ್ಲ ಕಡೆಯಿಂದ ಬ್ಲಾಕ್ ಮಾಡ್ತಾರೆ. ಆ ದಿನ ಮಾತ್ರ ಈ ಸಮಸ್ಯೆ ಇರ್ತದೆ, ಬೇರೆ ದಿನ ಇರೋದಿಲ್ಲ. ರೂಮ್ಗಳು ಕೂಡ ತುಂಬಾ ಕಾಸ್ಟ್ಲಿ ಇರ್ತದೆ ಆ ದಿನಗಳಲ್ಲಿ. ಅದನ್ನ ಬಿಟ್ಟು ಬೇರೆ ದಿನಗಳಲ್ಲಿ ರೂಮ್ಗಳು ಕೂಡ ಕಡಿಮೆ ಸಿಗ್ತದೆ. ಆಟೋಗಳು ಕೂಡ ನಿಮಗೆ ಹತ್ತಿರದವರೆಗೆ ಹೋಗ್ಬಹುದು ನೀವು ತ್ರಿವೇಣಿ ಸಂಗಮದ ಕಡೆಗೆ. ಈ ಪ್ರಮುಖ ಸ್ನಾನದ ದಿನಗಳಲ್ಲಿ ಮಾತ್ರ ಸಮಸ್ಯೆ ಇರ್ತದೆ. ಪ್ರಮುಖ ಸ್ನಾನದ ದಿನಗಳು ಯಾವ್ದಂತ ಗೊತ್ತಿಲ್ಲ ಅಂದ್ರೆ ನಾವು ಇಲ್ಲಿ ಕೊಟ್ಟಿದ್ದೇವೆ, ನೋಡ್ಬೋದು ನೀವು. ಯಾರೆಲ್ಲ ಕುಂಭಮೇಳಕ್ಕೆ ಭೇಟಿ ನೀಡಿದ್ದೀರಾ, ಯಾರೆಲ್ಲ ಪ್ಲಾನ್ ಮಾಡ್ತಿದ್ದೀರಾ ಕಮೆಂಟ್ ಬಾಕ್ಸ್ ತಿಳಿಸಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ನಮ್ಮ ಪೇಜಿನ ಫಾಲೋ ಮಾಡೋದು ಮರಿಬೇಡಿ.